ಒಂದು ಸಂಸ್ಕೃತ ಪಾಠಶಾಲೆ. ಆದರೆ ಅಲ್ಲಿನ ಶಿಕ್ಷಕರಿಗೆ ಸುಸಂಸ್ಕೃತಿಯ ಗಂಧಗಾಳಿಯೇ ಗೊತ್ತಿಲ್ಲ. ನಕಲಿ ಮಾರ್ಕ್ಸ್ ಕಾರ್ಡ್ ಸೃಷ್ಟಿಸಿ ಕೆಲಸ ಗಿಟ್ಟಿಸಿಕೊಂಡ ಪಂಡಿತರವರು. ಶಾಲೆ ಅವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಿದ ಅದೇ ಶಾಲೆಯ ಮುಖ್ಯ ಶಿಕ್ಷಕನಿಗೆ ಆಡಳಿತ ಮಂಡಳಿ ಕೊಟ್ಟ ಶಿಕ್ಷೆ ಕೆಲಸದಿಂದ ವಜಾ. ಇದೀಗ ಆ ಶಿಕ್ಷಕ ಸಂಬಳ ಇಲ್ಲದೆ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಇದು ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯ ಅವರ ಹುಟ್ಟೂರಿನ ಸಂಸ್ಕೃತ ಪಾಠಶಾಲೆಯ ಕರ್ಮಕಾಂಡದ ಸ್ಟೋರಿ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿರೋ ಸಂಸ್ಕೃತ ಪಾಠಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದ ಶಿವಮೂರ್ತಿಯವರ ಕಣ್ಣೀರ ಕತೆ ಇದು. ಮಾಡದ ತಪ್ಪಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಕೆಲಸ ಕಳೆದುಕೊಂಡಿದ್ದಾರೆ. ಅಲ್ಲದೆ ಕಳೆದ 6 ವರ್ಷಗಳಿಂದ ಸಂಬಳವಿಲ್ಲದೆ ಕಷ್ಟಪಡುತ್ತಿದ್ದಾರೆ. ಮಂಡಳಿಯ ವರ್ತನೆಯಿಂದ ರೋಸಿ ಹೋಗಿರೋ ಶಿವಮೂರ್ತಿ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಶಿವಮೂರ್ತಿ 1992ರಲ್ಲಿ ಹೊಸೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಸಹಶಿಕ್ಷಕರಾಗಿ ಸೇರಿಸಿಕೊಳ್ತಾರೆ. ಅನಂತರ ಆಡಳಿತ ಮಂಡಳಿಯ ಎಚ್ಎನ್ ಸುಬ್ರಹ್ಮಣ್ಯ, ಶಿಕ್ಷಕಿ ಪಾರ್ವತಮ್ಮ ಮತ್ತು ನ್ಯಾಷನಲ್ ಹೈಸ್ಕೂಲ್ ಮುಖ್ಯ ಶಿಕ್ಷಕ ರಾಮಾಂಜಿಯ ಷಡ್ಯಂತ್ರಕ್ಕೆ ಬಲಿಯಾಗಿದ್ದಾರೆ. ಇವರೆಲ್ಲ ಪರಿಶಿಷ್ಟ ಜಾತಿಗೆ ಸೇರಿದ ರಾಮಾಂಜಿ ಮೂಲಕ ಅಟ್ರಾಸಿಟಿ ಕೇಸ್ ದಾಖಲಿಸುತ್ತಾರೆ. ಇದೇ ನೆಪದ ಮೇಲೆ ಶಿವಮೂರ್ತಿಯನ್ನ ಕೆಲಸದಿಂದ ವಜಾಗೊಳಿಸಲಾಗುತ್ತೆ. ಇದನ್ನೆಲ್ಲ ನಾನು ಪ್ರಶ್ನೆ ಮಾಡೋದಕ್ಕೆ ನನಗೆ ಎನ್ ರಾಮಾಂಜನೇಯ ಪರಿಶಿಷ್ಟ ಜಾತಿ ಅಲ್ವರ, ಅದಕ್ಕೋಸ್ಕರ ಅವರಿಂದ ನನ್ನನ್ನು ಅಟ್ರಾಸಿಟಿ ಕೇಸ್ ಹಾಕಿ ನನ್ನ ಕೆಲಸ ಹೋಗುವ ರೀತಿ ಮಾಡಿದ್ದು ಪಿ ಪಾರ್ವತಮ್ಮ, ನಂದಿನಿ ಮತ್ತು ಇಲ್ಲಿ ಭರತ್ ಕುಮಾರ್ ಅಂತಕ್ಕಂಥ ಈಗ ನನ್ನ ಪ್ಲೇಸಿಗೆ ತೊಗೊಂಡಿದ್ದಾರೆ. ಇವ್ರನ್ನೆಲ್ಲ ಬೋಗಸ್ ಮಾರ್ಕ್ಸ್ಕೊಂಡು ಇವರು ಸಂಸ್ಕೃತ ಏನೂ ಆಗಿಲ್ಲ. ಈ ಪಿ ಪಾರ್ವತಮ್ಮಂದು SSLCನೇ ಕೂಡ ಪಾಸ್ ಆಗಿಲ್ಲ. ಇವರೆಲ್ಲ ಬೋಗಸ್ ಮಾರ್ಕ್ಸ್ಕೊಂಡು ಆಮೇಲೆ KCSR ನಿಯಮದ ಪ್ರಕಾರ ಸಂಸ್ಕೃತ ಯಾವುದೂ ಆಗಿಲ್ಲ. ಇವನ್ನೆಲ್ಲ ಪ್ರಶ್ನೆ ಮಾಡಿದಕ್ಕೆ ನನಗೆ ತುಂಬಾ ತೊಂದರೆ ಕೊಟ್ಟು ಈಗ ಈ ಸ್ಥಿತಿ ತಂದರೆ. ಆದರೆ ಆಡಳಿತ ಮಂಡಳಿ ಶಿವಮೂರ್ತಿಗೆ ಕಳೆದ 6 ವರ್ಷದಿಂದ ಸಂಬಳ ಕೊಡದೆ ಸತಾಯಿಸ್ತಾ ಇದೆ. ಇತ್ತ ಅಟ್ರಾಸಿಟಿ ಕೇಸ್ ಶಿವಮೂರ್ತಿಯ ಪರವಾಗಿಯೇ ತೀರ್ಪು ಬರುತ್ತೆ. ಮತ್ತೆ ಸೇವೆಗೆ ಅನುವು ಮಾಡಿಕೊಡುವಂತೆ ಮುಖ್ಯಮಂತ್ರಿ ಅಧೀನ ಕಾರ್ಯದರ್ಶಿ ಮತ್ತು ಜಿಲ್ಲಾಧಿಕಾರಿ ಆದೇಶವನ್ನ ಹೊರಡಿಸಿದ್ದಾರೆ. ಆದರೆ ಆಡಳಿತ ಮಂಡಳಿ ಇದಕ್ಕೆಲ್ಲ ಕ್ಯಾರೆ ಅಂತ ಇಲ್ಲ. ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸೋಕೆ ಅನುವು ಮಾಡಿಕೊಡಿ, ಇಲ್ಲ ದಯಾಮರಣಕ್ಕೆ ಅವಕಾಶ ಮಾಡಿಕೊಡಿ ಅಂತ ರಾಜ್ಯಪಾಲರು, ಮುಖ್ಯಮಂತ್ರಿ ಮತ್ತು ಉನ್ನತ ಶಿಕ್ಷಣ ಸಚಿವರಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಇದೆಲ್ಲ ರೋಷಿ ನನಗೆ ಈಗ 6 ವರ್ಷ 6 ತಿಂಗಳಿಂದ ನನಗೆ ಸ್ಯಾಲರಿ ಇಲ್ಲ. ನನ್ನ ಜೀವನ ತುಂಬಾ ಕಷ್ಟಕರವಾಗಿದೆ. ಈ ನೋವಿನಿಂದ ನನಗೆ ಶುಗರು, BP, ಹಾರ್ಟ್ ಪೇಷಂಟು ಕೂಡ ಆಗಿದ್ದೀನಿ ಸರ್. ಇವೆಲ್ಲ ನನ್ನ ಆಸ್ಪತ್ರೆ ದಾಖಲೆಗಳು ಇದ್ದಾವೆ. ಎಲ್ಲ ನನಗೆ ಸಾಕಾಗೋಗಿದೆ. ಈಗ ನಾನು ಕೊನೆ ಹಂತದಲ್ಲಿ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಉನ್ನತ ಶಿಕ್ಷಣ ಸಚಿವರಾದ ಬಸವರಾಜ ರಾಯರವರಿಗೂ ನಾನು ದಯಾಮರಣ ಅರ್ಜಿ ಸಲ್ಲಿಸಿದ್ದೀನಿ ಸರ್. ಇಲ್ಲ ದಯಾಮರಣಕ್ಕೆ ಅನುಮತಿ ಕೊಡಿ, ಇಲ್ಲ ಅಂತಂದ್ರೆ ನನ್ನ ಶಾಲೆಯಲ್ಲಿ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಲೆಟರ್ ಕೊಟ್ಟಿದ್ದೀನಿ. ನಕಲಿ ಪಂಡಿತರ ವರ್ತನೆಯಿಂದ ರೋಸಿ ಹೋಗಿರೋ ಶಿವಮೂರ್ತಿಯವರಿಗೆ ಇನ್ನಾದರೂ ನ್ಯಾಯ ಸಿಗಲಿ ಮತ್ತು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಕೆಲಸ ಪಡೆದವರಿಗೆ ತಕ್ಕ ಶಿಕ್ಷೆಯಾಗಲಿ. ಗುರುಪ್ರಸಾದ್ HP, ಸುದ್ದಿ TV, ಚಿಕ್ಕಬಳ್ಳಾಪುರ.